ಕರ್ಕೊಂಡೋಯ್ತು. ನಮಗೆ ತುಂಬ ಇಷ್ಟ ಆಯಿತು. ಅಂದರೆ ಋತ್ವಿಕ್ ಎಸ್ಪೆಷಲಿ ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಡಿ ಒ ಪಿ ಇದುವರೆಗೂ ನಾವು ಸಲಗ ಭೀಮಾ ಈ ಥರದ್ದು ನೋಡಿದ್ವಿ. ನಾನು ಫಸ್ಟ್ ಟೈಮ್ ಶಿವ ಅವ್ರ ವರ್ಕ್ ಈ ಥರದ್ದು ನೋಡ್ತಾ ಇರೋದು. ಶಿವ ಅವರು ಅದ್ಭುತವಾಗಿ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಮ್ಯೂಸಿಕ್ ಚರಣ್ ಸರ್ ಅಂತ ಗೊತ್ತಿರಲಿಲ್ಲ, ಯಾರಪ್ಪ ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಲೆವೆಲ್ ಕೊಟ್ಟಿದ್ದಾರೆ ಅಂದ್ಕೊಂಡೇ ನೋಡಿದೆ. ನಾನು ಹೊರಗಡೆ ಬಂದು ಕೋರ್ಸ್ ನೋಡು ಚರಣ್ ರಾಜ್ ಅಂತ ಗೊತ್ತಾಯಿತು. ಎಕ್ಸ್ಟ್ರಾರ್ಡಿನರಿ ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಬೇಕು. ಒಂದು ಅದ್ಭುತವಾದ ಒಂದು ಮಣ್ಣಿನ ಕತೆ, ಒಂದು ಏನೋ ಒಂದು ಬುಕ್, ಒಂದು ಕಾದಂಬರಿ ಓದಿ ಮುಗಿಸಿದ ಫೀಲ್ ಆಗುತ್ತೆ. ಅದೇ ಫೀಲಲ್ಲಿ ನಾನು ರಿಯಲಿ ಹೇಳ್ತಾ ಇದ್ದೀನಿ. ಅಂದರೆ ಆ ಜಗತ್ತು ನಾವೊಂದು ಬುಕ್ ಓದಿ ಫೀಲ್ ಆಗುತ್ತೆ. ಒಂದು ಎರಡು ಜೀವಗಳ ನಡುವೆ ಒಂದು ಅದ್ಭುತವಾದ ಎಮೋಷ್ನಲ್, ನಮ್ಮ ಮದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಡೈರೆಕ್ಟರ್ ಅದ್ರ ಮೇಲೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಕ್ಕೂ ಮುಂಚೆಗೆ ಈ ಥರದ್ದು ಒಂದು ಇದಿರುತ್ತೆ ಗುಡ್ ಮೂವಿ ಅಂತ. ನಾನು ಮಿಸ್ ಮಾಡ್ಕೋತಿದ್ದೆ. ಆ್ಯಕ್ಚುಲಿ ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಭಾಳ ಚೆನ್ನಾಗಿದೆ ಸ್ಟೋರಿ. ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾಗುತ್ತೋ ಅಂತ ಅಂದ್ಕೊಂಡಿದ್ದು, ಅದಕ್ಕೆ ಮೀರಿದ್ದು ಒಂದು ಕ್ಲೈಮ್ಯಾಕ್ಸ್ ಆಗಿದೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ನನಗೆ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ ಅಷ್ಟೇ ಅಂತ ಹೇಳ್ತೀನಿ. ಥ್ಯಾಂಕ್ಸ್. ಮತ್ತು ಮಾನವಿ ಮೂವಿಗೆ ಬಂದಿದ್ವಿ. ಒಂದು ಸೋಲ್ಫುಲ್ ಫಿಲಮು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಫಿಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಸೆಲೆಬ್ರೇಷನ್ನು ಮತ್ತು ಅಗೇನ್ ಸೆಲೆಬ್ರೇಷನ್ ಮಧ್ಯೆ ಆಗೋ ಒಂದು ಅನಾಹುತ ದೊಡ್ಡ ಸೂಪರಾಗಿ ತೋರಿಸೋದ್ರೆ, ಮತ್ತು ಈ ಸಂಬಂಧಗಳು ದೂರ ಆದರೆ ಏನಾಗುತ್ತೆ ಆ ಒಂದು ದೊಡ್ಡ ಕಾನ್ಸೆಪ್ಟು. ಮತ್ತು ಒಂದು ದೇವ್ರ ಭಕ್ತಿ ಇರೋ ಡೈರೆಕ್ಟರ್ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಮತ್ತು ಹೀರೋಯಿನ್ ಅವ್ರು ಸಾಯಿಸಿಲ್ಲ ಅಂದರೆ ಹೊರಡೆ ಬಂದು ನಾನು ಸಾಯಿಸ್ತಾ ಇದ್ದೆ, ಹೆಂಗೋ ಅವ್ರು ಸಾಯಿಸ್ಬಿಟ್ರು. ತುಂಬ ಖುಷಿಯಾಗುತ್ತೆ ಅದರಲ್ಲಿ. ಈಗಿನ ಕಾಲದಲ್ಲಿ ಲವ್ ಮಾಡೋರು ದಯವಿಟ್ಟು ಬಂದು ಸಿನಿಮಾ ನೋಡಿ. ತುಂಬ ಕಲಿಯೋದಿದೆ, ಒಂದು ಕಲ್ತ್ಕೊಳ್ಳಿ. ಮಾನವಿ ಎಷ್ಟೇ ಸೂಪರ್. ಹಾಯ್, ಎಲ್ರಿಗೂ ನಮಸ್ಕಾರ. ಮಾನವಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಕ್ಚುಲಿ ಆ ಮಂಗಳೂರು ಕಲ್ಚರ್ ಆಗಿರ್ಬೋದು, ಆ ಡೈಲೆಕ್ಟ್ ಆಗಿರ್ಬೋದು, ಆ್ಯಂಡ್ ಮೇನ್ಲಿ ಋತ್ವಿಕ್ ಅವರ ಪರ್ಫಾರ್ಮೆನ್ಸ್ ಅದ್ಭುತ. ಅವರ ಜರ್ನಿನ ನಾನು ತುಂಬ ವರ್ಷದಿಂದ ಅಡ್ಮೈರ್ ಮಾಡಿದ್ದೀನಿ, ನೋಡ್ಕೋತಾ ಬಂದಿದ್ದೀನಿ. ಹಿ ಡಿಸರ್ವ್ಸ್ ಇಟ್. ದ ಹೋಲ್ ಟೀಮ್ ಡಿಸರ್ವ್ಸ್ ದ ಸಕ್ಸಸ್. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾಟೋಗ್ರಫಿ ಆ್ಯಂಡ್ ಡೈರೆಕ್ಷನ್ ಎಲ್ಲ ಅದ್ಭುತ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ. ಸೊ ಮಾರ್ನಮಿ ಅಂತೇಳಿ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಒಂದು ಬಂಚ್ ಆಫ್ ಆರ್ಟಿಸ್ಟ್ಗಳು ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಕಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಶೀತ್ ಶೆಟ್ಟಿ ಅವರು, ನಮ್ಮ ಋತ್ವಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಚೈತ್ರ ಆಚಾರ್ ನನ್ನ ಪರ್ಸ್ನಲ್ ಫೇವ್ರೇಟ್ ಅವರು. ಅವ್ರ ಆ್ಯಕ್ಟಿಂಗ್ ಬಗ್ಗೆ, ಅವರ ಪೊಟೆನ್ಷಿಯಲ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ನಮ್ಮ ಪ್ರಕಾಶ್ ತುಮಿನಾಡಿ ಇರ್ಬೋದು, ಆ್ಯಂಡ್ ಚೈತ್ರ ಶೆಟ್ಟಿ ಅವರು ಇರ್ಬೋದು. ಆಮೇಲೆ ಯಾರು ಆರ್ಟಿಸ್ಟ್ ಬಿಟ್ಟಿದ್ದಾರೆ ಡೈರೆಕ್ಟರ್ ಶಂಸಿ, ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಅವರು ಇರ್ಬೋದು. DOP ಟೆಕ್ನಿಕಲ್ ಸೈಡ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಂಗಳೂರಿನವರು ಹೊರಗೆ ಬಂದುಬಿಟ್ಟು ತುಳು ಸಿನಿಮಾ ಇದೆ, ಕನ್ನಡ ಸಿನಿಮಾದಲ್ಲೂ ಮಾಡಿಕೊಂಡು ಹೊರಗೆ ಬಂದು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಂಗಳೂರಿನವ್ರಿಗೂ, ನಮ್ಮ ಬ್ಯಾಂಗ್ಳೂರಿರೋರು ಹೇಳ್ತೀವಿ, ಆಚರ್ಲ ಬತ್ತು ಸಿನಿಮಾ ತುಲೆ ಸಪೋರ್ಟ್ ಅಂತ ಪ್ಲೇ ಉರ್ಲದಾಕ್ಲು ಸಿನಿಮಾ ಮಂದಿರ ಹೊರ ಸೇರಿದ ಟೀಮು ಸಪೋರ್ಟ್ ಅಂತ ಪ್ಲೇ. ಆ್ಯಂಡ್ ಕನ್ನಡ ಜನತೆ ದಯವಿಟ್ಟು ಇನ್ನೊಂದು ಒಂದು ತಿಂಗಳಿಗೆ OTT ಬರುತ್ತೆ ಅಂತ ಕೊಡಬೇಡಿ. ನಮ್ಮ ಮನೆಯಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದು ಥಿಯೇಟ್ರ್ ನೋಡೋಂಥ ಸಿನಿಮಾ. ಆ್ಯಂಡ್ ಸಪೋರ್ಟ್ ಮಾಡಿ ಅಷ್ಟೇ ಕನ್ನಡಿಗರು. ಥ್ಯಾಂಕ್ ಯು. ಋತ್ವಿಕ್ ಅವ್ರನ್ನ ನಾವು ಗಿಣಿರಾಮದಿಂದ ಫಾಲೋ ಮಾಡ್ಕೊಂಡು ಬರ್ತಿದ್ದೀವಿ. ಆ್ಯಂಡ್ ಆಲ್ಸೋ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಆರ್ಸ್. ಈ ಸಿನಿಮಾಲಿ ಬಿಗ್ ಸ್ಕ್ರೀನಲ್ಲಿ ಅವ್ರನ್ನ ನೋಡುವಾಗ ಇಟ್ ವಾಸ್ ರಿಯಲಿ ಥ್ರಿಲ್ಲಿಂಗ್, ಬಿಕಾಸ್ ಅವ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬಂದಿದೆ. ಟೆಕ್ನಿಕಲ್ ಆಸ್ಪೆಕ್ಟ್ ಎಲ್ಲ ಅಮಿತ್ ಹೇಳಿದ್ರು. ಸೊ ಓವರ್ ಆಲ್ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ನಮ್ಮ ಕಾಂತಾರ ಖ್ಯಾತಿಯ ಸ್ವರಾಜ್ ಶೆಟ್ಟಿ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಐ ಮೀನ್ ಹೋಲ್ ಆರ್ಟಿಸ್ಟ್ ಸೆಟ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾನವಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟು ಸಿನಿಮಾ. ಐ ಕಂಗ್ರ್ಯಾಚುಲೇಟ್ ಋತ್ವಿಕ್ ಹಾಗೂ ಚೈತ್ರ ಅವ್ರಿಗೆ. ಬಿಕಾಸ್ ಅದರಿಂದ ಅಂದರೆ ಒಂದು ಲವ್ ಸ್ಟೋರಿಯಲ್ಲಿ ಏನೇನು ಕಾಂಪ್ಲಿಕೇಶನ್
ಸಿಚುವೇಶನ್ಸ್ ಇರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದಕ್ಕೊಂದು ಪ್ರಾಪರ್ ಎಂಡಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಅವ್ರಿಗೆ ಹ್ಯಾಟ್ಸ್ ಆಫ್, ನಮ್ಮ ಚರಣ್ ರಾಜ್ ಸರ್ಗೆ ಅಗೇನ್ ಹ್ಯಾಟ್ಸ್ ಆಫ್. ವಂಡರ್ಫುಲ್ ಫಿಲ್ಮ್. ಎಲ್ಲರೂ ನಿಜವಾಗ್ಲೂ ಒಂದು ಥಿಯೇಟರಲ್ಲಿ ಕೂತು ದಯವಿಟ್ಟು ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಹಾಗೂ ಮುಖ್ಯವಾಗಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಶಿವಸೇನಾ ಸರ್, ದಟ್ ಇಸ್ ಡಿ.ಒ.ಪಿ. ಅವರಿಗೆ. ತುಂಬ ಟೆಕ್ನಿಕಲಿ ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ಆ್ಯಂಡ್ ದಿ ಎಂಟೈರ್ ಟೀಮ್ ಸಿನಿಮಾಗೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಐ ವಿಶ್ ಕಂಗ್ರ್ಯಾಚುಲೇಷನ್ಸ್ ಇಷ್ಟು ಒಳ್ಳೆ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ದಯವಿಟ್ಟು ಥಿಯೇಟರ್ಸ್ ಬಂದು ಸಿನಿಮಾ ಇಡೀ ಕುಟುಂಬ ಸಮೇತ ನೋಡ್ಬೋದಂತ ಒಂದು ಸಿನಿಮಾ. ಚೈತ್ರ ಆಚಾರ್ ಅವರಾಗಲಿ, ಹೀರೋ ಸರ್ ಮತ್ತು ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್ ಸರ್, ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅಂದರೆ ನಿಧಾನವಾಗಿ ಆವರಿಸ್ಕೊಳ್ತಾ ಒಂದು ಕ್ರಿಯೇಟಿವಿಟಿ ಜೊತೆಗೆ ಒಂದು ಆಪ್ತವಾಗಿರೋ ಒಂದು ಕಥೆಯನ್ನು ಹೇಳಿದ್ದಾರೆ. ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮಾನವ ಸಿನಿಮಾನ ನೋಡಿ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮಾತಾಡಿ ಸಿನಿಮಾ ನೋಡ್ಕೊಂಡ್ರೆ ಸಿನಿಮಾದಲ್ಲಿ ಒಂದು ಗ್ರಾಫ್ ಹೆಂಗ್ ಓಡುತ್ತೆ ಅಂದ್ರೆ ಹೋಗ್ತಾ ಚೆನ್ನಾಗಿ ತಗೊಂಡಿದ್ದಾರೆ ಸಿನಿಮಾ. ಸೊ ಈ ಸಿನಿಮಾ ನೀವು OTT-ಯಲ್ಲಿ 100% OTT-ಯಲ್ಲಿ ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಸಿನಿಮಾ. ಸೊ ಮಾರ್ನಮಿಗೆ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು. ಖಂಡಿತ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಬೇಕು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಜಸ್ಟು ಮಾರ್ನಮಿ ಸಿನಿಮಾ ನೋಡ್ಕೊಂಡು ಬಂದೆ. ನಮ್ಮ ನಿಶಾಂತ್ ಸರ್ ಹಾಗೂ ಶಿಲ್ಪ ಮೇಡಮ್ ಚುಚ್ಚಲ ನಿರ್ಮಾಣದಲ್ಲಿ ಬಂದಿರುವಂಥ ಮಾರ್ನಮಿ ಸಿನಿಮಾ. ಸೊ ಈ ಸಿನಿಮಾ ಸ್ಟಾರ್ಟಿಂಗಲ್ಲಿ ನೋಡ್ತಿದ್ದಾಗ ನಾವು ಏನು ಅನ್ಕೊಂಡಿರ್ತೀವೋ ಅದು ನಡೆಯಲ್ಲ. ಆ್ಯಂಡ್ ನಾನು ಇದುವರೆಗೂ ನೋಡಿರೋದ್ರಲ್ಲಿ ಎಲ್ಲ ಎಮೋಷನ್ಸು ಫೋರ್ಸ್ಫುಲಿ ಲೈಕ್ ಗೊತ್ತಿರ್ತಾರೆ ಸಿನಿಮಾಗಳು ಬೇರೆ ಕಂಪೇರ್ ಮಾಡಿದ್ರೆ. ಸೊ ಈ ಸಿನಿಮಾ ನಿಮಗೆ ಹೇಗೆ ತೊಗೊಂಡೋಗುತ್ತೆ ಅಂತಂದರೆ ಆ್ಯಕ್ಚುಲಿ ಯಾರು ವಿಲನ್ಗಳು ಏನು ಅಂತೇನು ಗೊತ್ತಾಗಲ್ಲ. ಜಸ್ಟ್ ಒಂದು ಸನ್ನಿವೇಶ ತಪ್ಪು ನಾನು ನಡೆಯುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಒಂದು ಲವ್ ಎಮೋಷನ್ ಇದೆ, ಫ್ರೆಂಡ್ಶಿಪ್ ಇದೆ, ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ, ಜೆನ್ಯೂನ್ ತಾಯಿ ಮಗ ಸಂಬಂಧದ್ದು ಏನಿದೆ ಅಂತಿದೆ, ಜೆನ್ಯೂನ್ ಅಪ್ಪ ಮಗಳದಿದೆ. ಸೊ ಓವರ್ ಆಲ್ ಆಗಿ ಇದಿಷ್ಟು ಕೂಡ ಒಂಥರ ಕೊನೆವರೆಗೂ ಕೂಡಿಸುತ್ತೆ. ನಾವೇನು ಅನ್ಕೊಂಡಿರ್ತೀವೋ ಅದಾಗಲ್ಲ. ಆ್ಯಂಡ್ ಸಿನಿಮಾಟೋಗ್ರಫಿ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಒಂದು ಕೋಸ್ಟಲ್ ಕಡೆ ನಡೆಯುವಂಥ ಕತೆ. ಸೊ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಇಟ್ಸ್ ಅ ಮಿಕ್ಸ್ಡ್ ಆಫ್ ಆಲ್ ಎಮೋಷನ್ಸ್, ಬೆಟ್ರಯಲ್ಸ್ ಇದೆ, ಎಲ್ಲ ಇದೆ. ಸೊ ಎಲ್ಲರೂ ಬಂದು ನೋಡಿ ಮಾರ್ನವಿನ ಸಪೋರ್ಟ್ ಮಾಡಿ. ಆ್ಯಂಡ್ ನಿಶಾಂತ್ ಸರ್, ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಈಗ ಮಾರ್ನಮಿ ಸಿನಿಮಾ ನೋಡಿ, ಯಾವುದೋ ಒಂದು ರೀಲ್ ವೈರಲ್ ಆಗ್ತೈತಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊನೆ ಭಾಗ ಕಾಯ್ಬೇಕು ಅಂತ. ಈ ಸಿನಿಮಾಗೆ ಆ್ಯಕ್ಟ್ ಅದು. ಆ್ಯಂಡ್ ನನ್ನ ಗೆಳತಿ ಚೈತ್ರ ಆಚಾರ್ಯ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಶಿ ಕ್ಯಾನ್ ನೆವರ್ ಆ್ಯಕ್ಟ್ ಬ್ಯಾಡ್ ಅಂತ. ಯಾವುದೇ ಒಂದು ಸೀನ್ ಎಲ್ಲೇ ಇದ್ರು ತುಂಬ ಕನ್ವಿನ್ಸಿಂಗ್ ಆಗಿ ನಟನೆ ಮಾಡ್ತಾರೆ. ಅದೊಂದು ನನಗೆ ತುಂಬ ಖುಷಿ. ಆ್ಯಂಡ್ ಋತ್ವಿಕ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ, ಒಳ್ಳೆದಾಗಿ. ಪ್ರಕಾಡು ಮತ್ತೆ ಅವರು ವೈಫ್ ರೋಲ್ ಒಬ್ರು ಮಾಡಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಮಾರ್ನವಿ ಚಿತ್ರ ಲಾಂಗ್ ವೇಟಿಂಗ್ ಟೈಮ್ ಫಾರ್ ಮೀ ಆಲ್ಸೋ. ಜಸ್ಟ್ ಮೇಕಿಂಗ್ ಇಟ್ ಅಪ್ ನೋಡಿದ್ದೆ. ಇನ್ಫ್ಯಾಕ್ಟ್ ಎಂಟೈರ್ ಟೀಮ್ ಹಸ್ ಡನ್ ಎ ಗ್ರೇಟ್ ಜಾಬ್. ಋತ್ವಿಕ್ ಆಸ್ ಮೇನ್ ಕ್ಯಾರೆಕ್ಟರ್ ತುಂಬ ತುಂಬಿದ್ದಾರೆ. ಜೊತೆಗೆ ಪ್ರಕಾಶ್ ತುಮಿನಾಡಂತೂ ಎಷ್ಟೋ ಕಡೆ ಅನಿಸ್ಬಿಡ್ತಾರೆ. ಸೊ ಇನ್ಫ್ಯಾಕ್ಟ್ ಒಂಥರ ನಮ್ಮ ಕನ್ನಡದ ಬಗ್ಗೆ ಸುಮಾರು ಒಂದು ಲೋಕಲ್ ಲ್ಯಾಂಗ್ವೇಜ್ ಆಗಲಿ, ಡೈಲಾಗ್ಸ್ ಆಗಲಿ, ಮತ್ತು ಅದು ಬರೋ ಲಿರಿಕ್ಸ್ ಆಗಲಿ, ಮತ್ತು ಒಂದು ಸೇಮ್ ಟೈಮ್ ಕ್ಯಾಮ್ರಾ ಬರ್ತಿದ್ದಾರೆ. ಅಮೇಜಿಂಗ್, ತುಂಬ ಚೆನ್ನಾಗಿ ನಮ್ಮ ಥರ ತೋರಿಸುತ್ತೆ. ಐ ಥಿಂಕ್ ಇದನ್ನು ಎಲ್ಲರಿಗೂ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅಮೇಜಿಂಗ್, ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮಾನವಿ ನೋಡ್ಕೊಂಡಿದ್ದೆ. ಖಂಡಿತವಾಗ್ಲೂ ಒಂದು ಏನಂತಾರೆ ಕರಾವಳಿಯ ಪ್ರೇಮ ಕಥೆನ ಮತ್ತೆ ಕರಾವಳಿಯಲ್ಲಿ ನಡೆಯೋ ಒಂದು ನೈಜ ಘಟನೆ ಅಂತ ಹೇಳ್ಬೋದು. ನೈಜತೆಯಿಂದ ಕೂಡಿದೆ ಸಿನಿಮಾ. ತುಂಬ ಅದ್ಭುತವಾಗಿ ಋತ್ವಿಕ್ ಅವರು ಮತ್ತೆ ಚೈತ್ರ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಪ್ರಕಾಶ್ ತುಮಿನಾಡ್ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆರ್ಟ್ ವರ್ಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ನಿಮಗೆ ಬಹಳ ಅಚ್ಚುಕಟ್ಟಾದ ಒಂದು ಕರಾವಳಿಯ ಪ್ರೇಮ ಕಥೆ ಅಂತ ಹೇಳ್ಬೋದು. ಅಂದರೆ ಏನಂತಾರೆ, ಒಬ್ಬ ವ್ಯಕ್ತಿ ತುಂಬಾ ಒಳ್ಳೆಯನಾಗಕ್ಕೆ ಹೋದ್ರೆ ಅವರ ಲೈಫಲ್ಲಿ ಬರೋ ಕೆಲವೊಂದು ಸಂಬಂಧಗಳು, ಅವನ ಸುತ್ತಮುತ್ತ ನಡೆಯೋ ಪರಿಸರ ಅವನ್ನ ಯಾವ ರೀತಿ ತಗೊಂಡೋಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಮಿಸ್ ಮಾಡ್ದಂಗೆ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂ ತಗೊಂಡಿದೆ. ಮಿಸ್ ಮಾಡ್ದಂಗೆ ಒಂದು ಹೊಸೊಬ್ರಿಗೆ ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಕನ್ನಡಿಗರಲ್ಲೂ ವಿನಮ್ರ ಮನವಿ ಮಾಡ್ಕೊಳ್ತೀವಿ.
ನಮಸ್ಕಾರ. ಮಾನವಿ ಬಗ್ಗೆ ಸಾರಿ ಮೈಕ್ ಬಿಡುತ್ತದೆ ಸೊ ಈಗಷ್ಟೇ ಮಾನವಿ ಮೂವಿನ ನೋಡ್ಕೊಂಡು ಬಂದೆ. ಐ ಆಮ್ ಸೋ ಪ್ರೌಡ್, ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ್ತದೆ ನನಗೆ ರಿತ್ವಿಕ್ ಬಗ್ಗೆ. ಚೈತ್ರಾಜಿ ಆಚಾರ್ ಬಗ್ಗೆ ಹೇಳೋ ಹಾಗೆ ಇಲ್ಲ, ಐ ಆಲ್ವೇಸ್ ಹರ್ ಫ್ಯಾನ್, ಆಲ್ವೇಸ್ ಬೀನ್ ಹರ್ ಫ್ಯಾನ್ ಆಫ್ ಆಕ್ಟಿಂಗ್. ಬಟ್ ರಿತ್ವಿಕ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಸ್ಪೆಷಲಿ ಲಾಸ್ಟ್ 25 minutes ಆಫ್ ದ ಸ್ಟೋರಿ ಲೈನ್ ನೋಡಿದ್ದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಆ ಲಾಸ್ಟ್ 25 minutes ಅಂತೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ರಿಷಿತ್ ಜೊತೆ ಕೂಡ ಐ ವರ್ಕ್ ಇನ್ ಮೈ ಸೀರಿಯಲ್ ಪ್ರೀವಿಯಸ್ಲಿ, ಅವರು ಮೂವಿ ಡೈರೆಕ್ಟ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಐ ಹೋಪ್ ಮಾರ್ನಮಿ ತುಂಬ ಒಳ್ಳೆ ಸಕ್ಸಸ್ ಕಾಣಲಿ ಅಂತ ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ಸಲ್ಲಿ ನೋಡಿ. ನಾಟ್ ಜಸ್ಟ್ ಬಿಕಾಸ್ ರಿತ್ವಿಕ್ ನನ್ನ ಫ್ರೆಂಡು ಅವ್ರು ಮೂವಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಅವ್ರ ಎಫರ್ಟ್ಸ್, ಸ್ಟೋರಿ ಲೈನ್, ಆಕ್ಟಿಂಗ್, ಪರ್ಫಾರ್ಮೆನ್ಸ್ ಅಂದರೆ ಆಲ್ ರೌಂಡ್ ತುಂಬ ಚೆನ್ನಾಗಿದೆ. ಚರಣ್ ರಾಜ್ ಸರ್ ಮ್ಯೂಸಿಕ್ ಕೂಡ ಇಟ್ ಇಸ್ ಟಾಪ್ ನಾಚ್. ದಯವಿಟ್ಟು ಥಿಯೇಟರ್ಗೆ ಬಂದು ಮಾರ್ನಮಿ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಮಾರ್ನಮಿ ಮೂವಿ ತುಂಬ ಚೆನ್ನಾಗಿದೆ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಮಂಗಳೂರು ಸ್ಟೈಲಲ್ಲಿ ಅವರು ಸಿನಿಮಾ ಮಾಡಿದ್ದಾರೆ. ಮಂಗಳೂರು ಭಾಷೆ ಹೋಲಿ ಕುರಿತ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ. ಒಂದು ಒಳ್ಳೆ ಸಿನಿಮಾ ಮಾರ್ನಮಿ ಬಂದಿದೆ. ಪ್ರತಿಯೊಬ್ಬರು ಸಿನಿಮಾ ಥಿಯೇಟ್ರಿಗೆ ಬಂದು ಈ ಮೂವಿನ ಗೆಲ್ಸ್ಕೊಳ್ಬೇಕು ಅಂತ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಮಾರ್ನಮಿ ಸಿನಿಮಾನ ನೋಡ್ಕೊಂಡು ಬಂದ್ವಿ. ಯೂಶಲಿ ಈ ಥರ ರಿವ್ಯೂ ಕೊಡುವಾಗ ಒಂದೊಂದ್ಸತಿ ಏನಾದರೂ ಇಷ್ಟ ಇಲ್ಲ ಅಂದರೂ ಇಷ್ಟ ಆಗಿದೆ ಅಂತ ಹೇಳಬೇಕಾಗತ್ತೆ. ಬಟ್ ಈ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ರಿತ್ವಿಕ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ನಾವು ಯೂಶಲಿ ಟೆಲಿವಿಷನಲ್ಲಿ ಅವರ ಬಂತುರೆ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದರಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಚೈತ್ರ ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಶಿ ಇಸ್ ಅ ವಂಡರ್ಫುಲ್ ಪರ್ಫಾರ್ಮರ್. ಇದರಲ್ಲಿ ಅವರ ಡಿಫ್ರೆಂಟ್ ಶೇಡ್ಸ್ ಇದೆ, ಆ ಡಿಫ್ರೆಂಟ್ ಶೇಡ್ಸ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಗುಡ್. ದಯವಿಟ್ಟು ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ. ನಾವು ಆಮೇಲೆ ಯೂಶಲಿ ಇವಾಗ ಹೇಗಾಗೋಗಿದೆ ಅಂದರೆ, ಹೌದಾ ಅದು ಯಾವುದೋ ಒಂದು ಸಿನಿಮಾ ಬಂದಿದೆ ಅಂತೆ, OTT ಬರ್ತಲ್ಲ ಅವಾಗ ನೋಡೋಣ ಅನ್ನೋ ಮೆಂಟಾಲಿಟಿ ಬಂದಿದೆ. ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು ಅಂದರೆ ಎಲ್ಲರೂ ಥಿಯೇಟರಲ್ಲಿ ನೋಡಬೇಕು. ಇಂಥ ಸಿನಿಮಾಗಳನ್ನೇ ನಾವು ಗೆಲ್ಲಿಸ್ಬೇಕು. ಪ್ಲೀಸ್ ಬನ್ನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗುಣಾಢ್ಯ ಪ್ರೊಡಕ್ಷನ್ ಹ್ಯಾಂಡ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವೆಲ್ಲ ಹಳೇ ಕೊಲೀಗ್ಸು. ಇಂಥ ಒಂದು ಅದ್ಭುತವಾದ ಸಿನಿಮಾನ ಕನ್ನಡದಲ್ಲಿ ಕೊಟ್ಟಿದ್ದಕ್ಕೆ ನಿಮ್ಮ ಪ್ರೊಡಕ್ಷನ್ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಬ್ಯೂಟಿಫುಲ್ ಮೂವಿ ರೀ, ನಿಜವಾಗ್ಲು. ಯಾರೋ ಹೇಳ್ತಾರೆ ಗೊತ್ತಾ, ತಮಿಳಲ್ಲಿ ಹಂಗೆ ಬಂದಿದೆ, ಮಲಯಾಳಮಲ್ಲಿ ಹಿಂಗೆ ಬಂದಿದೆ, ಅದರಲ್ಲಿ ಹಿಂಗೆ ಬಂದಿದೆ, ಬದನೆಕಾಯಿ ಮಣ್ಣು ಲಸಿ ಅಂತ. ದಯವಿಟ್ಟು ಬಂದು ನೋಡಿ ಈ ಸಿನಿಮಾ. ಅವರ ಬ್ಯೂಟಿಫುಲ್ ನರೇಷನ್ ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಕ್ರೀನಲ್ಲಿ ನಿಮ್ಗೆಲ್ಲೋ ಆ ಕಡೆ ತಿರುಗಬೇಕು ಅಂತ ಅನ್ಸಲ್ಲ. ಯಾಕಂದರೆ ಆ್ಯಕ್ಟಿಂಗ್ ಎಲ್ಲ ನಟ ರಾಕ್ಷಸರೇ ಇದ್ದಾರೆ ಇದರಲ್ಲಿ. ನಮ್ಮ ರಿತ್ವಿಕ್ ಆಗಿರ್ಬೋದು, ಆಮೇಲೆ ನಮ್ಮ ಚೈತ್ರ ಆಚಾರ್. ಫಸ್ಟೇ ನಾನು ಫ್ಯಾನು ಚೈತ್ರಾಗೆ, ಇನ್ನೂ ಸ್ವಲ್ಪ ಡಬಲ್ ಫ್ಯಾನ್ ಆಗ್ತಿದೆ. ಯಾಕಂದ್ರೆ ಬರೀ ಕಣ್ಣಲ್ಲೇ ಆ್ಯಕ್ಟಿಂಗ್ ನಿಜವಾದ ನೋಡಿ. ಆ ಕಣ್ಣಿದೆಯಲ್ಲ, ಎಂಥ ಕಣ್ಣದು, ಅಮೇಝಿಂಗ್ ಅದು. ಅಂದರೆ ನಮ್ಮ ಕುಮ್ಮಿಗಳವ್ರಾಗಿರ್ಬೋದು, ಜೊತೆ ಮ್ಯೂಸಿಕ್ ಆಗಿರ್ಬೋದು, ಇಂಥ ಚೆನ್ನಾಗಿಲ್ಲ ಅಂತ ಇಲ್ಲ ರೀ. ಒಂದು ಒಳ್ಳೆ ಕಥೆ, ಅಂದರೆ ಮಣ್ಣಿನ ಕಥೆನ ಚೆನ್ನಾಗಿ ಹೇಳಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಥಿಯೇಟರ್ ಬಂದು ಈ ಸಿನಿಮಾ ನೋಡಿ, ಒಳ್ಳೊಳ್ಳೆ ಸಿನಿಮಾನ ಗೆಲ್ಸಿ. ಫಿಲಮ್ ಅಂತೂ ತುಂಬಾ ಅದ್ಭುತವಾಗಿದೆ. ಎಲ್ಲೂ ಬೇರೆ ಲ್ಯಾಗ್ ಆಗಿಲ್ಲ, ಬೋರ್ ಆಗಿಲ್ಲ. ಮತ್ತೆ ಹೇಳ್ದಂಗೆ ಹಿಂದೆ ತಿರುಗೋ ಅವಶ್ಯಕತೆ ಇಲ್ಲ. ಸೂಪರ್ ಆಗಿದೆ. ಪ್ರತಿಯೊಬ್ಬರು ಆಕ್ಟಿಂಗ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಸ್ಕೋರ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಕನ್ನಡ ಚಿತ್ರರಂಗಕ್ಕೆ ಹೊಸ ನಟರಾಕ್ಷಸ ಸಿಕ್ಕೇನೆ. ಮುಂಚೆನೂ ಆಕ್ಟ್ ಮಾಡ್ತಾನೆ, ಇಲ್ಲ ಅಂತಿಲ್ಲ. ಬಟ್ ಇದ್ರಲ್ಲಿ ಏನ್ ಕಿಂಗ್ ಆಗೋಗ್ಬಿಡೋದು ಮಾಯ. ಅಮೇಝಿಂಗ್ ಆಕ್ಟಿಂಗ್. ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಇನ್ನೊಬ್ಬ ಪ್ರತಿಭಾವಂತ ಭರವಸೆ ಅಂತ ಹೇಳಕ್ಕಾಗಲ್ಲ, ಇದು ಭರವಸೆ ಆಲ್ರೆಡಿ ಮೂಡ್ಸ್ ಆಗಿದೆ. ಸೊ ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಬಂದಾಗಿದೆ, ದಟ್ ಈಸ್ ರಿತ್ವಿಕ್. ಎಲ್ಲರೂ ಸಹಕರಿಸಿ ಇನ್ನೂ ಒಂಥರ ಲೋಕಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಒಳ್ಳೆ ಮಾಸ್ ಹೀರೋ ಸಿಕ್ಕಿದ್ದಾನೆ ನಮ್ಮ ಇಂಡಸ್ಟ್ರಿಗೆ. ಸಪೋರ್ಟ್ ಮಾಡಿ. ಮಾರ್ನಮಿ ಸಿನಿಮಾ ನೋಡ್ಕೊಂಡ್ ಬಂದೆ. ಫಸ್ಟ್ಲಿ ನನ್ನ ಇಂಡಸ್ಟ್ರಿನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ರಿತ್ವಿಕ್, ಅವನ ಸಿನಿಮಾನ ಥಿಯೇಟರ್ ನೋಡಿ ತುಂಬಾ ಖುಷಿ ಆಯ್ತು.
ನಾಟ್ ಜಸ್ಟ್ ದ್ಯಾಟ್, ಒಂದು ಒಳ್ಳೆ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನರ್. ತುಂಬಾ ದಿನಗಳಾದ್ಮೇಲೆ ನನಗನ್ಸಿತ್ತು ಆರಾಮಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಎಂಟರ್ಟೈನ್ ಆಗೋಷ್ಟು ಕಾಂಟೆಂಟ್ ಇರುವಂತ ಸಿನಿಮಾ ಇದು. ಚೈತ್ರ ಅವ್ರ ಬಗ್ಗೆ ನಾನು ಏನ್ ಹೇಳಿದ್ರು ಐ ಥಿಂಕ್ ಇಟ್ಸ್ ವೆರಿ ಲೆಸ್. ಒಂಥರ ಸಂಭ್ರಮ ಅನ್ಸುತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕೆ. ಸೆಲೆಬ್ರೇಷನ್, ಇಸ್ ಬ್ಯೂಟಿಫುಲ್ ಇನ್ಸೈಡ್ ಔಟ್. ಒಳ್ಳೆ ಆಕ್ಟರ್, ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಕಲಾವಿದೆ ಅವರು. ಅಂಡ್ ಪ್ರತಿಯೊಂದು ಒಳ್ಳೊಳ್ಳೆ ಹಾಡುಗಳಿದೆ ಸಿನಿಮಾದಲ್ಲಿ. ತುಂಬಾ ವಿಷಯಗಳಿದೆ, ಅಂದ್ರೆ ತುಂಬಾ ಕಾರಣಗಳಿದೆ ಈ ಸಿನಿಮಾನ ಬಂದು ನೀವೆಲ್ಲರೂ ಥಿಯೇಟರ್ಸ್ ಅಲ್ಲಿ ನೋಡೋದಕ್ಕೆ. ಸೊ ಐ ಆಮ್ ವಿಶಿಂಗ್ ದಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ತಾನೇ ಮಾರ್ನಮಿ ಸಿನಿಮಾ ಪ್ರಿವ್ಯೂ ಏನಂತ ಹೇಳೋದು, ಅದನ್ನ ಹೇಗೆ ಡಿಸ್ಕ್ರೈಬ್ ಮಾಡಬೇಕಾಗ್ತದೆ. ಆಕ್ಷನ್ ಸಿನಿಮಾ ಅಂತಾರಲ್ಲ, ಇಮೋಷನಲ್ ಸಿನಿಮಾ, ಸೆಂಟಿಮೆಂಟಲ್ ಸಿನಿಮಾ ಅಂತಾರಲ್ಲ, ಎಲ್ಲವೂ ಇದೆ. ಎಲ್ಲವನ್ನ ತುಂಬಾ ಹದವಾಗಿ ಕಳಿಸಿ ತುಂಬ ನೀಟಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಸಿನಿಮಾ ಉದ್ದಕ್ಕೂ ತುಂಬ ಚೆನ್ನಾಗಿ ಕೂರಿಸ್ಕೊಂಡು ಹೋಗುತ್ತೆ. ಒಂದು ಎಲ್ಲರನ್ನು ಈಗ ಹುಲಿ ವೇಷದಲ್ಲಿ ಸುಮಾರು ಡೀಟೇಲಿಂಗ್ ಇದೆ. ಇದು ಯಾವುದೂ ಹುಲಿ ವೇಷ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ ಅಂತ ಕೂಡ ಹಾಗಿಲ್ಲ. ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಎಲ್ಲರೂ ಋತ್ವಿಕ್, ಚೈತ್ರ, ಪ್ರಕಾಶ್, ಸುಮನ್ ಅವರು, ಸೋನಿ, ಎಲ್ಲರೂ ಇಂಥ ಪಾತ್ರಗಳು, ಎಲ್ಲ ಪಾತ್ರಗಳು ಎಷ್ಟು ಸಹಜವಾಗಿ, ಎಷ್ಟು ಸಹಜವಾಗಿದೆ ಅಂತಂದ್ರೆ ಎಷ್ಟು ಇಷ್ಟ ಆಗೋದು, ಅಷ್ಟು ಇಷ್ಟ ಆಗೋದು. ನಮ್ಮ ಜೊತೆಗಿರೋರೇ ಇದ್ದಾಗ ಅನಿಸ್ತಾರೆ. ಅಷ್ಟೊಂದು ಮನಸ್ಸಿಗೆ ತಟ್ಟುತ್ತೆ, ಜೊತೆಗೆ ನೋಡಿಸ್ಕೊಂಡು ಹೋಗುತ್ತೆ, ಅವ್ರ ಜೊತೆ ಕರ್ಕೊಂಡು ಹೋಗುತ್ತೆ. ಎಲ್ಲ ಪಾತ್ರಗಳು ಅವರುಗಳ ಜೊತೆ ನಮ್ಮನ್ನು ಆ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತವೆ, ಹೊರಗಡೆ ಇನ್ವಾಲ್ವ್ ಆಗಿ ಕೂಡ ಅನಿಸುತ್ತೆ. ಖುಷಿ ಅನ್ನಿಸ್ತು. ಈ ಥರದ ಒಂದು ಟೀಮ್ ಅದ್ಭುತವಾಗಿ ಎಲ್ಲರೂ ಸೇರ್ಕೊಂಡು ಅಷ್ಟು ಅದ್ಭುತ ಕೆಲಸ ಮಾಡಿ ತುಂಬ ಖುಷಿ ಅನ್ನಿಸ್ತು. ಇಡೀ ತಂಡಕ್ಕೆ ಒಳ್ಳೆಯದಾಗಿ ಜನರಿಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಎಲ್ಲರೂ ಬಂದಿದ್ದಾರೆ. ತುಂಬಾ ಇಂಟೆನ್ಸ್ ಇರುವಂತ ಸಿನಿಮಾ. ಕನ್ನಡದಲ್ಲಿ ಒಂದು ಒಳ್ಳೆ ಕತೆ ಬರಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ತುಂಬಾ ಅದ್ಭುತವಾದ ಕತೆ. ನಾವು ಫಸ್ಟ್ ಹಾಫ್ ಏನ್ ನೋಡೋದು ಅದು ತುಂಬಾ ತಲೆ ತಿರುಗೋಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ರಿಯಲಿಸ್ಟಿಕ್ ಆಗಿದೆ. ಒಂದು ಕಲ್ಟ್ ಜಾನರ್ ಅಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದ್ದೀವಿ. ಯಾರು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಈ ಸಿನಿಮಾ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ನಾನು ಕಾರ್ತಿಕ್. ಮಾರ್ನಮಿ ನನಗೆ ಆಕ್ಚುಲಿ ತುಂಬಾ ಹತ್ತಿರದಿಂದ ನೋಡಿರೋಂಥ ಸಿನಿಮಾ. ಅಂದರೆ ಇನಿಷಿಯಲ್ ಕೆಲಸದಿಂದ ಹಿಡಿದು ಸಿನಿಮಾ ಮುಗಿಯೋವರೆಗೂ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೆ ಅನ್ನೋದು, ಈ ಒಂದು ಜರ್ನಿ ನಾನು ನೋಡಿದ್ದೀನಿ. ಪ್ರೊಡಕ್ಷನ್ ವ್ಯಾಲ್ಯೂ ಅಷ್ಟೇ ತುಂಬ ದೊಡ್ಡದಾಗಿದೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಋತ್ವಿಕ್ ಮಠದ್ ಮತ್ತು ಚೈತ್ರ ಇಬ್ಬರು ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಇಂಡಸ್ಟ್ರಿ ಸ್ಟಾರ್ಟಿಂಗಿಂದಲೂ. ಇಬ್ಬರ ಪರ್ಫಾರ್ಮೆನ್ಸ್ ಬಗ್ಗೆ ಆಕ್ಚುಲಿ ಮಾತಾಡಂಗೆ ಇಲ್ಲ. ಋತ್ವಿಕ್ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್, ವಿ ಆಲ್ ನೋ ದ್ಯಾಟ್. ತುಂಬಾ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಹಾಫ್ ಅಲ್ಲಿ ಅವನ ಪಾತ್ರ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಅವನ ಒಳಗನೆ ಒಂದಷ್ಟು ಅನುಭವಿಸ್ತಾ ಇರ್ತಾನೆ. ಅದನ್ನ ಇಮೋಟ್ ಮಾಡಿರೋಂಥದ್ದು ತುಂಬಾ ಇಷ್ಟ ಆಯ್ತು. ಅಂಡ್ ಚೈತ್ರ ನಮ್ಗೆಲ್ಲರಿಗೂ ಗೊತ್ತು, ಒಂದು ಫೆಂಟಾಬ್ಯುಲಸ್ ಆಕ್ಟರ್ ಅವರು. ಫಸ್ಟ್ ಹಾಫ್ ಅಲ್ಲಿ ತುಂಬಾ ನಗ್ನಗ್ತಾ ಇಷ್ಟಪಟ್ಟು ನೋಡ್ತಾ ಇರ್ತೀವಿ, ಬಟ್ ಅಷ್ಟೇ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೆಕೆಂಡ್ ಹಾಫ್ ಅಲ್ಲಿ. ಒಟ್ಟಾರೆಯಾಗಿ ಇಡೀ ಸಿನಿಮಾದಲ್ಲಿ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸಿನಿಮಾಟೋಗ್ರಫಿ ಡೈರೆಕ್ಷನಲ್ಲೂ ಅಷ್ಟೇ. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಹೋಗುತ್ತೆ. ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರಗಳ ಬಗ್ಗೆನೂ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ನನ್ನ ನಿರ್ಮಾಪಕರಾದಂಥ ನಿಶಾಂತ್ ಅವರು ನನ್ನ ಫ್ರೆಂಡ್. ನಾನು ಶಾರ್ಟ್ ಮೂವಿ ಮಾಡಿದ್ದಂಥ ಒಂದಕ್ಕೆ ಅವರು ಫಸ್ಟ್ ನಿರ್ಮಾಣ ಮಾಡಿದ್ರು. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಇಡೀ ತಂಡಕ್ಕೆ ಒಳ್ಳೇದಾಗಬೇಕು. ನಿರ್ದೇಶಕರ ಮೊದಲ ಸಿನಿಮಾ. ನನ್ನ ಗೆಳೆಯ ಅವನು ಕೂಡ ಕಷ್ಟಪಡ್ತಾ ಇದ್ದಾನೆ ಮೂವೀಸಲ್ಲಿ ತುಂಬ ಚೆನ್ನಾಗಿ ಆಗಬೇಕು ಅನ್ನೋ ಆಸೆಯಿಂದ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು ನನ್ನ ಕಡೆಯಿಂದ. ಎಲ್ಲರೂ ಒಂದು ಈ ಸಿನಿಮಾನ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಮಾರ್ನಮಿ ಸಿನಿಮಾ
ಅದರ ಹೆಸರಿಗೆ ತಕ್ಕಂತೆ ಮಾರ್ನಾಮಿ ಥರ ಇದೆ. ಇಟ್ಸ್ ಅನ್ ಇಂಟೆನ್ಸ್ ಫಿಲ್ಮ್. ಡೈರೆಕ್ಷನ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಪ್ರತಿಯೊಬ್ಬರು ಐ ಥಿಂಕ್ ದೇವ್ ಔಟ್ ಡನ್ ದೆಮ್ ಸೆಲ್ಫ್ಸ್. ಪ್ರತಿ ನಿಮಿಷ ಗ್ರಿಪ್ಪಿಂಗ್ ಆಗಿರುತ್ತೆ. ಹಾಗೂ ಮನಸ್ಥಿತಿ, ಸಂದರ್ಭ, ಸಮಾಜ, ಸಂಬಂಧಗಳಿಂದ ಯಾರ್ಯಾರು ಏನೇನು ಮಾಡಬಲ್ಲರು ಹಾಗೂ ಏನೇನು ಮಾಡಿಸುತ್ತೆ ಒಬ್ಬರ ಹತ್ರ ಅನ್ನೋ ಡೆಪಿಕ್ಷನ್ ಈ ಸಿನಿಮಾದಲ್ಲಿದೆ. ಆ್ಯಂಡ್ ಋತ್ವಿಕ್ ಮಠದವರು ಜಾಕಿ ಚಾನ್ ಆಗಿದ್ದಾರೆ ಇದರಲ್ಲಿ. ಚೈತ್ರ ಅವರು ಐ ಥಿಂಕ್ ಅವ್ರ ಹತ್ರ ಒಂದು ಆನ್ ಆಫ್ ಸ್ವಿಚ್ ಇದೆ. ಅವ್ರಿಗೆ ಯಾವಾಗ ಬೇಕೋ ಆನ್ ಮಾಡ್ಕೊತಾರೆ, ಯಾವಾಗ ಬೇಕೋ ಆಫ್ ಮಾಡ್ಕೊತಾರೆ. ರಿತೇಶ್ ಸರ್ ಇವರೆಲ್ಲರ ಹತ್ರನೂ ಏನೇನು ಹಿಂಡಬೇಕು, ಹೇಗೆ ಹಿಂಡಬೇಕು ಅಂತ ಐ ಥಿಂಕ್ ಅವ್ರಿಗೆ ಗೊತ್ತಿದೆ. ಅವರು ಸಕ್ಕದಾಗಿ ಅದನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸಿನಿಮಾಟೋಗ್ರಫಿ ಆಗಲಿ, ಸಿನಿಮಾ ಆಗಲಿ, ಕತೆ ಆಗಲಿ, ಎಲ್ಲದೂ ಒಳ್ಳೆ ಗ್ರಿಪ್ಪಿಂಗ್ ಆಗಿತ್ತು. ಮಾರ್ನಮಿ ಮತ್ತೆ ಅದರ ಈ ಕಂಪ್ಲೀಟ್ ಸಿನಿಮಾದ ಸೊಗಡು ನಮ್ಮ ಊರಿಗೆ ಹತ್ರವಾದದ್ದು. ಸೊ ಅದು ನನಗೆ ತುಂಬ ಹತ್ರ ಆಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಎಂಟರ್ಟೈನರ್. ನೀವೆಲ್ಲರೂ ಬಂದು ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಹಾಗೂ ಬ್ಲೆಸಿಂಗ್ಸ್ ಕೊಡಬೇಕು. ಆ್ಯಂಡ್ ಇಟ್ ಡಿಸರ್ವ್ಸ್ ಇಟ್. ಸೊ ಇಟ್ಸ್ ಅ ಗ್ರೇಟ್ ಮೂವಿ ಆನ್ ಸ್ಕ್ರೀನ್. ಎಲ್ಲರೂ ಬಂದು ನೋಡಿ. ಆ್ಯಂಡ್ ಇಡೀ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಭಾವನಾ ಗುಡ್ಡೆಮನೆ. ನಮಗೆ ಮಾರ್ನಮಿ ಅಂತ ಹೇಳುವಾಗ ಒಮ್ಮೆ ಮಂಗಳೂರಿಗೆ ಹೋಗಿ ಬಂದಾಗ ಆಗುತ್ತೆ. ಇವಾಗ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸ್ಕ್ರೀನ್ ಪ್ಲೇ ಆಗಿರಲಿ, ಡೈರೆಕ್ಷನ್ ಆಗಲಿ, ಆ್ಯಂಡ್ ಸಿನಿಮಾಟೋಗ್ರಫಿ ಆಗಲಿ, ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅದ್ರ ಬಗ್ಗೆ ನಾವು ಒಂದು ಮಾತಿಲ್ಲ. ಯಾಕಂದರೆ ಸೈಫಾಕ್ ಅಂತ ಪ್ರತಿಯೊಂದು ಸೀನನ್ನು ತಿಂದಾಕ್ಬಿಡ್ತಾರೆ. ಸೊ ಅವರೊಂಥರ ಕ್ಯೂಟ್ ಮಾರೆ, ಅವ್ರ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ. ಅಂದ್ರೆ ತುಂಬಾ ಅದ್ಭುತವಾದ ನಟಿ. ಅಂಡ್ ಋತ್ವಿಕ್ ನಾವು ಇಷ್ಟ ಟೈಮ್ ಸೀರಿಯಲ್ ಅಲ್ಲಿ ನೋಡ್ತಿದ್ವಿ, ಬಟ್ ಇವಾಗ ಸಿನಿಮಾಗೆ ವಿತ್ ಬ್ಯಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನ್ ಅಲ್ಲಿ. ಅಂಡ್ ವಿಶಿಂಗ್ ಆಲ್ ದ ಬೆಸ್ಟ್. ಬಿಕಾಸ್ ಫಸ್ಟ್ ಸಿನಿಮಾ ಅಂದ್ರೆ ಎಲ್ರಿಗೂ ಅದೊಂದು ಭಯ ಇರುತ್ತೆ, ಬಟ್ ಇವರು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಸಿನಿಮಾಗೆ. ಅಂಡ್ ವೆರಿ ಅಮೇಝಿಂಗ್. ಅಂಡ್ ಸ್ವರಾಜ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ನೆಗೆಟಿವ್ ಶೇಡಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬ್ಲ್ಯಾಕ್ ಕ್ಯಾಟ್ ಆಗಿ ನಾವು ನೋಡಿದ್ವಿ. ನಾವು ಪಿಲಿನಾಲಿಕೆ ಎಲ್ಲ ಯೂಶಲಿ ಬ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ವಿ, ಬಟ್ ಇವತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ಕೊಂಡೆ ಒಂದು ಹಬ್ಬ ನೋಡಿದಾಗ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದಾಗ ಗೊತ್ತು ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ. ಸೊ ಈ ತರ ಕನ್ನಡ ಸಿನಿಮಾಗಳು ಬೆಳಿಬೇಕು. ಅಂಡ್ ನಮ್ಮ ಕರಾವಳಿ ಕಡೆ ರೀತಿಯಲ್ಲಿ ತೆಗೆದಿದ್ದಾರೆ ಸಿನಿಮಾನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟ್ಸ್ ಆಗಿರಲಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಎಲ್ಲರ ಬೆಂಬಲ ಇರಲಿ, ಸಿನಿಮಾ ಬಂದು ನೋಡಿ. ಮಾನಮಿ ಅಮೇಝಿಂಗ್, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ರಿಗೂ ಬಂದು ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಮಾನಮಿ ಅಂದರೆ ಒಂದು ಹಬ್ಬ, ಒಂದು ಸೆಲೆಬ್ರೇಷನ್. ಇವಾಗ ಒಂದು ಹಬ್ಬ ನೋಡ್ಕೊಂಡು ಬಂದಂಗೆ ಆಯಿತು. ಎಷ್ಟು ಗ್ರ್ಯಾಂಡ್ಯೂರ್, ಎಷ್ಟು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್ಗೆ ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಸ್ಪರ್ಧಾ ಸಿನಿಮಾ ಇಂಡಸ್ಟ್ರಿಗೆ ಒಂದಿಂತ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಿಶಾಂತ್ ಸರ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ರಿಷಿತ್ ಸರ್. ಈ ಸಿನಿಮಾ ಒಂದು ಕೋಸ್ಟಲ್ ರೀಜನ್ನ ಕಲ್ಚರ್ ಮತ್ತು ಟ್ರೆಡಿಷನ್ಗೆ ರೂಟೆಡ್ ಆಗಿರುವಂಥ ಒಂದು ಸಿನಿಮಾ. ಅಲ್ಲಿ ಶೈಲಿ, ಅಲ್ಲಿ ಭಾಷೆ, ವೇಷ ಎಲ್ಲದನ್ನೂ ತುಂಬ ಅಚ್ಚುಕಟ್ಟಾಗಿ ತೋರಿಸಿ ನಮ್ಗೆ ಒಂದ್ಸತಿ ಮಂಗಳೂರು ಕೋಸ್ಟಲ್ ರೀಜನ್ಗೆ ಕರ್ಕೊಂಡು ಹೋಗಿ ಬಂದಂಗಿತ್ತು ಸಿನಿಮಾ. ಸರ್ ಅದ್ಭುತವಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಹೊಟ್ಟೆಗಳೆಲ್ಲ ಕಲಿಸ್ದಂಗೆ ಆಯಿತು. ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಯಿತು. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ದಾರೆ. ಐ ಆಮ್ ಸೂಪರ್ ಪ್ರೌಡ್. ಏನಂದರೆ ನನ್ನ ಫ್ರೆಂಡ್ ಋತ್ವಿಕ್ ಮಠ ಏನಿದ್ದಾರೆ, ಅವರು ಎಷ್ಟು ಎಫರ್ಟ್ಸ್ ಹಾಕಿರೋದು ನನಗೆ ಗೊತ್ತಿದ್ದು. ನಾನು ಪರ್ಸ್ನಲಿ ನೋಡಿದ್ದೀನಿ. ಅವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಈ ಸಿನಿಮಾಗೋಸ್ಕರ ಅಂತ. ಆ್ಯಂಡ್ ಅದೆಲ್ಲ ಕಂಪ್ಲೀಟಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್. ಆ್ಯಂಡ್ ಚೈತ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಒಂಥರ ಯಾವುದೇ ಪಾತ್ರ ಕೊಟ್ಟರು ಅದನ್ನ ನೀರು ಕುಡಿದಷ್ಟು ಸಲೀಸಾಗಿ ಮಾತಾಡ್ತಾರೆ. ನೀರು ಕುಡಿದ ಸಲೀಸಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಎಫರ್ಟ್ಲೆಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ಪ್ರಕಾಶ್ ಸರ್ ಆಗಿರ್ಬೋದು, ಅವ್ರ ವೈಫ್ ಆಗಿ ಚೈತ್ರ ಅವರಾಗಿರ್ಬೋದು, ಆ್ಯಂಡ್ ಚೈತ್ರ ಅವ್ರ ಅಮ್ಮನ ಕ್ಯಾರೆಕ್ಟರ್, ಆಮೇಲೆ ಎಲ್ಲ ಅಂದರೆ ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡುವಂಥ ಕಾಸ್ಟಿಂಗ್ ಇರೋದ್ರಿಂದ ಎಲ್ಲರನ್ನೂ ಬಿಡಿಸುತ್ತೆ ಅಂತ ಅನಿಸುತ್ತೆ. ಮಾರ್ನಮಿ ಈಸ್ ಅ ಮಸ್ಟ್ ವಾಚ್. ಆಫ್ ಲೇಟ್ ನೋಡಿರೋಂಥ ಸಿನಿಮಾಗಳಲ್ಲಿ ಐ ಥಿಂಕ್ ನನಗೆ ಹೊಟ್ಟೆಲ್ಲ ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅನ್ಸೋ ಥರ ಒಂದು ಸಿನಿಮಾ. ಇಟ್ಸ್ ವೆರಿ ಬ್ಯೂಟಿಫುಲಿ ಕ್ಯೂರೇಟೆಡ್. ಸೊ ಮಿಸ್ ಮಾಡಿದೆ ಮಾರ್ನಮಿನ ನೋಡಿ ಅಂತ ನಾನು ಕೇಳ್ತೀನಿ. ಆ್ಯಂಡ್ ಇಡೀ ಅಫ್ಕೋರ್ಸ್ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ಇಸ್ ಆಸಮ್. ಎಲ್ಲರಿಗೂ
ಥ್ಯಾಂಕ್ ಯು ಎಲ್ಲರೂ ಮಿಸ್ ಮಾಡ್ತೇನೆ.